ಬೆಳಿಗ್ಗೆ 8 ಗಂಟೆ ಸಮಯ. ಆ ಮನೆಯಲ್ಲಿದ್ದ ಜನ ಎಂದಿನಂತೆ ಎದ್ದು ಕೆಲಸದಲ್ಲಿ ತೊಡಕೊಂಡಿದ್ರು. ಈ ವೇಳೆಯೇ ಎಂಟ್ರಿ ಕೊಟ್ಟಿದ್ದ ಒಬ್ಬ ಭಯಾನಕ ಅತಿಥಿ. ಆ ಅತಿಥಿಯನ್ನ ಅವರೆಲ್ಲ ಮನೆಯಲ್ಲೇ ಕೂಡಿ ಹಾಕಿದ್ರು. ಆ ಸುದ್ದಿ ಕೇಳಿ ಇಡೀ ಏರಿಯಾವೇ ಬೆಚ್ಚಿ ಬಿದ್ದಿತ್ತು. ಹಾಗಿದ್ರೆ ಅಲ್ಲಿ ಆಗಿದ್ದೇನು? ಹೇಗೆ ಬಂದ ಆ ಭಯಾನಕ ಅತಿಥಿ ಯಾರು ತೋರಿಸ್ತೀವಿ ನೋಡಿ. ಮನೆ ಸುತ್ತ ಜನರು ಜಮಾಯಿಸಿದ್ದಾರೆ. ಎಲ್ಲರ ಮುಖದಲ್ಲೂ ಆತಂಕ, ದುಗುಡ. ಸ್ಥಳಕ್ಕೆ ಪೊಲೀಸರು ಬೇರೆ ಎಂಟ್ರಿ ಕೊಟ್ಟಿದ್ರು. ಬಾಗಿಲು ಹಾಕಿದ ಮನೆ ಮುಂದೆ ಕಿಟಕಿಯಲ್ಲಿ ನೋಡ್ತಾ ಭಯದಿಂದಲೇ ಪರಿಶೀಲನೆ ಮಾಡ್ತಿದ್ರು. ಕೈಯಲ್ಲಿ ಗನ್ ಹಿಡಿದವರು ಸ್ಥಳಕ್ಕೆ ಬಂದಿದ್ದು ಎಲ್ಲರ ಆತಂಕ ಮತ್ತಷ್ಟು ಹೆಚ್ಚಾಗಿತ್ತು. ಬೆಂಗಳೂರು ನಗರ ಜಿಲ್ಲೆ ಜಿಗಣಿಯ ಕುಂಟ್ಲುರೆಡ್ಡಿ ಲೇಔಟ್ನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಇಷ್ಟಕ್ಕೆಲ್ಲ ಕಾರಣ ಚಿರತೆ. ಬೆಳ್ಳಂಬೆಳಗ್ಗೆಯೇ ಮನೆಯೊಳಗೆ ನುಗ್ಗಿದ ಚಿರತೆ. ನುಗ್ಗಿದ ಚಿರತೆಯನ್ನ ಒಳಗೆ ಕೂಡಿ ಹಾಕಿದ ವ್ಯಕ್ತಿ. ಚಿರತೆ ನೋಡಿ ಅದ್ಹೇಗೆ ಮನೆಯೊಳಗೆ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಓಡಾಡ್ತಿದೆ ಅಂತ. ಇದೇ ಚಿರತೆ ಇವತ್ತು ತುಂಬು ಕುಟುಂಬ ಇದ್ದ ಮನೆಗೆ ಬೆಳ್ಳಂಬೆಳಗ್ಗೆ ನುಗ್ಗಿ ಬಿಟ್ಟಿತ್ತು. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ಮಂಜುನಾಥ್ ಅನ್ನೋರಿಗೆ ಸೇರಿದ ಮನೆ ಇದಾಗಿದ್ದು ಇಲ್ಲಿ ವೆಂಕಟೇಶ್ ಬಾಡಿಗೆಗೆ ಇದ್ರು. ಮನೆಯಲ್ಲಿ ವೆಂಕಟೇಶ್ ಮತ್ತವರ ಪತ್ನಿ ವೆಂಕಟಲಕ್ಷ್ಮಿ ಮತ್ತು ಪುತ್ರ ನಿಖಿಲ್ ವಾಸವಿದ್ರು. ಇವತ್ತು ಬೆಳಗ್ಗೆ 8 ಗಂಟೆ ಸುಮಾರಿಗೆ ವೆಂಕಟೇಶ್ ಪತ್ನಿ ಜೊತೆ ಇರುವಾಗಲೇ ಚಿರತೆ ಎಂಟ್ರಿ ಕೊಟ್ಟಿತ್ತು. ಚಿರತೆ ಬಂದಿದ್ದನ್ನ ಗಮನಿಸಿದ ವೆಂಕಟೇಶ್ ಒಂದು ಕ್ಷಣ ಭಯಭೀತರಾಗಿದ್ರು. ಆದ್ರೆ ವಿಚಲಿತರಾಗಿರ್ಲಿಲ್ಲ. ಸಮಯ ಪ್ರಜ್ಞೆ ತೋರಿದ ವೆಂಕಟೇಶ್ ಮನೆಯಿಂದ ಪತ್ನಿಯನ್ನ ಹೊರಗೆ ಕರೆತಂದು ಮನೆ ಬಾಗಿಲನ್ನ ಲಾಕ್ ಮಾಡಿದ್ರು. ಚಿರತೆ ಮನೆಯೊಳಗೆ ಲಾಕ್ ಆಗಿತ್ತು. ಗೇಟ್ ದಾಟ್ಕೊಂಡು ದಬ್ಬನ್ ಸೌಂಡ್ ಆಯಿತು. ಸೌಂಡ್ ಆದ ತಕ್ಷಣ ನೋಡಿದೆ ಅದು ನಾಯಿ. ಸ್ಟಾರ್ಟಿಂಗ್ ನಾಯಿ ಅಂದ್ಕೊಂಡೆ. ಆಮೇಲೆ ಏನಾಯಿತು, ಅದು ನಮ್ಮ ಮುಂದೆ ಪಾಸ್ ಆದಮೇಲೆ ಚಿರತೆ ಅಂತ ಗೊತ್ತಾಯಿತು. ಅದು ರೂಮ್ ಒಳಗಡೆ ಹೋಯ್ತು. ಹೋದ ತಕ್ಷಣ ನಾನು ಏನು ಮಾಡಿದೆ, ಈಚೆ ನಮ್ಮ ಮಿಸ್ಸೆಸ್ ಇಬ್ಬರು ಈಚೆ ಓಡಿ ಬಂದು ಚಿಲ್ಕ ಹಾಕ್ಕೊಂಡು ಆಮೇಲೆ ಎಲ್ಲರಿಗೂ ಹೇಳಿದ್ದಕ್ಕೆ ಎಲ್ಲ ಬಂದರು. ವಿಷಯ ತಿಳಿಯುತ್ತಿದ್ದಂತೆ ನೂರಾರು ಜನ ವೆಂಕಟೇಶ್ ಮನೆ ಸುತ್ತ ಜಮಾಯಿಸಿದ್ರು. ಪೊಲೀಸರು, ಅರಣ್ಯ ಇಲಾಖೆಯವರು ದೌಡಾಯಿಸಿದ್ರು. ಅಲ್ಲಿಂದ ಆಪರೇಷನ್ ಚಿರತೆ ಶುರುವಾಗಿತ್ತು. ಅರಣ್ಯ ಇಲಾಖೆ 2 ಬೋನ್ಗಳನ್ನ ತಂದು ಮನೆ ಬಾಗಿಲ ಬಳಿ ಇರಿಸಿದ್ರು. ಅಷ್ಟೇ ಅಲ್ಲ, ಬಲೆಯನ್ನು ಹಾಕಿ ಸೇಫ್ ಮಾಡಿದ್ರು. ಇನ್ನು ಸ್ಥಳಕ್ಕೆ ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ನೇತೃತ್ವದ ತಂಡವು ಆಗಮಿಸಿತ್ತು. ರಾತ್ರಿ ಓಡಾಡ್ಕೊಂಡಿದ್ದೆ. ಆ ಪಕ್ಕದ ಮೇಲೆ ಸೆಟ್ ಬಿಲ್ಡಿಂಗ್ ಎಲ್ಲ ಓಡಾಡಿದ್ದೆ. ಅದು ಬೆಳಗ್ಗೆ ಎಲ್ಲ ಓಡಾಡಿದ್ದೆ. ಆಮೇಲೆ ನಾವು ಡೋರ್ ತೆಗಿತಾರಲ್ಲ ಮನೆ ಡೋರು, ಅದು ಒಳಗಡೆ ಬಂದ್ಬಿಟ್ಟಿದೆ. ಒಳಗಡೆ ಇಬ್ರು, ನಮ್ಮ ಅಮ್ಮ ನಮ್ಮ ಅಪ್ಪ ಇಬ್ರು ಒಳಗಡೆ ಇದ್ರು. ಅದು ಒಳಗಡೆ ಬಂದಾಗ ಇವರು ಆಚೆ ಬಂದಿರೋದು. ಹೌದೌದು. ಕೊನೆಗೂ ಹಲವು ಗಂಟೆಗಳ ಕಾಲ ನಡೆದ ಆಪರೇಷನ್ ಚಿರತೆ ಸಕ್ಸಸ್ ಆಗಿತ್ತು. ಚಿರತೆ ಬೋನಿಗೆ ಬಿದ್ದಿತ್ತು. ಎಲ್ಲರೂ ನಿಟ್ಟುಸಿರು ಬಿಟ್ಟಿದ್ರು. ಏನೇ ಹೇಳಿ, ಇಷ್ಟು ದಿನ ಅಲ್ಲಿ ಇಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ್ದ ಚಿರತೆ ಇದೀಗ ಮನೆಗೆ ನುಗ್ಗಿರೋದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿರುವುದಂತೂ ಸತ್ಯ. ರಾಮು ಜೊತೆ ಶಾಂತಮೂರ್ತಿ, TV9, ಆನೇಕಲ್.